ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಾಲ್ಮೀಕಿ ಹಗರಣದ ರೂವಾರಿ ಬಿ ನಾಗೇಂದ್ರ ಅವರ ಒಂದು ರಾಜೀನಾಮೆಗೆ ಒಂದು ಒತ್ತಾಯ 4 ದಿವಸ ನಡೀತಾ ಇದೆ. ಈ ಒಂದು 4 ದಿವಸದ ಒಂದು ಧರಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕುರುಗೋಡು ಮಂಡಲ ಮತ್ತು ಕಂಪ್ಲಿ ಮಂಡಲ ನಡೀತಾ ಇದೆ. ಮತ್ತು ನಮ್ಮ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಮತ್ತು ಹಿರಿಯರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದವನ್ನು ತಿಳಿಸುತ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತೇನು ನಮ್ಮ ರಾಜ್ಯದಲ್ಲಿ ಏನು ಮೊನ್ನೆ ಹೊಸದಾಗಿ ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡಿದ್ರು, ಅದರಲ್ಲಿ ವಾಲ್ಮೀಕಿ ಹಗರಣದ ರೂವಾರಿ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನನ್ನು ತಾನೇ ಪ್ರೂವ್ ಮಾಡಿಕೊಂಡಿದೆ. ಇದು ನಾನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಪ್ರೂವ್ ಮಾಡಿಕೊಂಡಿದ್ದೀನಿ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋದು, ಇವತ್ತು ನಮ್ಮ SC/ST ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ, ಇವತ್ತು ಯಾವುದೇ ನಿಗಮದಲ್ಲಿ ದುಡ್ಡಿಲ್ಲ. ಇವರ ಒಂದು ಉದ್ದೇಶ ಅಷ್ಟೇ, ಎಲ್ಲಾ ನಿಗಮದಲ್ಲಿ ಎಲ್ಲಾ ಇಲಾಖೆಯಲ್ಲಿ ದುಡ್ಡು ಹೊಡೆಯುವುದೇ ಒಂದೇ ಉದ್ದೇಶ ಇವರು. ಇವತ್ತು ತಮಗೆ ತಿಳಿದಿರುವ ಹಾಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಉದಾಹರಣೆ, ಎಲ್ಲಾ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಇವತ್ತೇನು ನಮ್ಮ ಬಿಜೆಪಿ ಅವಧಿಯಲ್ಲಿ ಏನು 40% ಅಂತ ಆರೋಪ ಹೊರಿಸಿ ನಮ್ಮ CM ಆರೋಪ ಮಾಡಿದ್ರು, ಇವತ್ತು ರಾಜ್ಯದಲ್ಲಿ 60% ಆಡಳಿತ ನಡೀತಾ ಇದೆ ಅಂತ ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ನೀಡಬೇಕು. ಇವತ್ತೇ ತಮಗೆ ಗೊತ್ತಿರುವ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಒಂದು ಅವಧಿಯಲ್ಲಿ ಈ ಒಂದು 187 ಕೋಟಿ ಶ್ರೀ ವಾಲ್ಮೀಕಿ ಹಗರಣ ನಡೀತಾ ಇದ್ದು, ಅದೇ ವಾಲ್ಮೀಕಿ ಹಗರಣವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸದನದಲ್ಲಿ ನಾವು 187 ಕೋಟಿ ಅಲ್ಲ 87 ಕೋಟಿ ಹಗರಣ ಆಗಿದೆ ಎಂದು ತಾವೇ ಪ್ರೂವ್ ಮಾಡಿ ಒಪ್ಪಿಕೊಂಡಿದ್ದಾರೆ. ಆದ್ರೂ ಈ ಭ್ರಷ್ಟ ಸರ್ಕಾರ ಇವತ್ತೇನು ಹೇಳ್ತಾ ಇದೆ, ನಾವು ಏನು ಹಗರಣ ಮಾಡಿಲ್ಲ ಅಂತ ಹೇಳ್ತಾರೆ. ಈ ಒಂದು ಇಡಿ ಇರ್ಬೋದು, CBI ಹಂಗೆ ನಡೀತಾ ಇದೆ. ತಮಗೆಲ್ಲ ಗೊತ್ತಿರುವುದು, ಕಾನೂನು ಎಲ್ಲರಿಂದ ತಪ್ಪಿಸಬಹುದು. ಕಾನೂನು ಒಂದು ಕುಣಿಕೆಯಿಂದ ದಯವಿಟ್ಟು ಯಾರು ತಪ್ಪಿಸಕ್ಕಾಗಲ್ಲ. ಇವತ್ತೇನು ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಬಂದ್ರೆ ಕೂಡಲೇ ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆ ಕೊಡಿಸಲೇಬೇಕು. ಯಾಕಂದ್ರೆ ಇಂಥ ಭ್ರಷ್ಟ ಸಚಿವರನ್ನು ಇಟ್ಟುಕೊಂಡು ಯಾವ ರೀತಿ ಸರ್ಕಾರ ಮಾಡಿದ್ರೆ ಇವತ್ತು ಸಚಿವರೇ ಇವತ್ತು ಭ್ರಷ್ಟರಾಜ್ಯ ಬಂದ್ರೆ ಇವತ್ತು ಆಡಳಿತ ರಾಜ್ಯದಲ್ಲಿ ಹೇಗೆ ನಡೀತಾ ಇದೆ ತಮಗೆಲ್ಲ ಗೊತ್ತಿರ್ಬೋದು. ಇವತ್ತೆಲ್ಲ ಇಡೀ ರಾಜ್ಯದಲ್ಲಿ ಮಕ್ಕಳಿಗೆ ಒಂದು ಶೂ ಇಲ್ಲ, ಸ್ಕಾಲರ್ಶಿಪ್ ಇಲ್ಲ, ಇವತ್ತು ವಿದ್ಯಾರ್ಥಿ ವೇತನ ಇಲ್ಲ. ಈಗಿಂದ ಬಂದ ನಮ್ಮ ಬಡ ಮಕ್ಕಳು ಇವತ್ತು ದಲಿತರ ದುಡ್ಡು ತಿಂದು ಇವತ್ತು ರಾಜಕೀಯ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರ ಒಂದು ಪ್ಲೇ ಕಾರ್ಡ್ ಇಟ್ಕೊಂಡು ನಾವು ದಲಿತರ ಪರ ಅಂತ ಹೇಳ್ತಾ ಇದ್ದಾರೆ. ನೀವು ದಲಿತರ ಪರ ಅಲ್ಲ, ನೀವು ಲೂಟಿ ಬರಲು ಪರ, ನೀವು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.